ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆಯಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಈ ಕಥೆಯಲ್ಲಿ ನಿಮಗೆ ನಾನು ಆಂಟಿಯ ಮನೆಗೆ ಮಾವಿನ ಹಣ್ಣನ್ನು ತರಲು ಹೋದಾಗ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಹಾಗೆ ಹೇಗಿದೆ ಅಂತ ಕೂಡ ವಿಡಿಯೋ ಕೊನೆಯಲ್ಲಿ ಕಾಮೆಂಟ್ ಮಾಡಿ. ಬನ್ನಿ, ಸಮಯ ವ್ಯರ್ಥ ಮಾಡುವುದು ಬೇಡ, ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ನವೀನ್. ನನಗೆ ವಯಸ್ಸು 28 ಆಗಿದ್ದವು. ಹಾಗೆ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ. ಏಕೆಂದರೆ ನಾನು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣ ಇನ್ನೂ ಮದುವೆ ಆಗಿರಲಿಲ್ಲ. ನಾನು ಕೂಡ ನೋಡಲು ತುಂಬಾ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬಾ ಸುಂದರವಾಗಿ ಇದ್ದೆ. ಹಾಗೆ ನಾನು ಒಂದು ದಿನ ಆಂಟಿಯವರ ಮನೆಗೆ ಹೋದೆ. ಏಕೆಂದರೆ ನನಗೆ ಅವರ ತೋಟದಲ್ಲಿ ಇರುವ ಮಾವಿನ ಗಿಡಗಳಲ್ಲಿ ಇರುವ ಮಾವಿನ ಹಣ್ಣುಗಳು ಬೇಕಾಗಿದ್ದ ಕಾರಣ ನಾನು ತರಬೇಕು ಅಂತ ಹೇಳಿ ಆಂಟಿಯವರ ತೋಟದ ಕಡೆ ಹೊರಟೆ. ಆಂಟಿಯವರ ತೋಟದಲ್ಲಿ ಒಂದು ಮನೆಯೂ ಕೂಡ ಇತ್ತು. ಅವರು ಅಲ್ಲಿ ಒಬ್ಬರೇ ವಾಸವಾಗಿದ್ದರು. ಹಾಗೆ ಆಂಟಿಯ ಮನೆಯ ಹತ್ತಿರ ಹೋದೆ. ಹಾಗೆ ಆಂಟಿಯವರು ಮನೆಯ ಮುಂದೆ ನಿಂತು ಒಂದೆರಡು ಬಾರಿ ಆಂಟಿ ಆಂಟಿ ಅಂತ ಹೇಳಿ ಕೂಗಿದೆ. ಅಷ್ಟರಲ್ಲಿ ಆಂಟಿ ನೀರು ಹಾಸಲು ತೋಟಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಗಿತ್ತು. ಹಾಗೆ ನಾನು ಆಂಟಿಯವರನ್ನು ಹುಡುಕಾಡುತ್ತಾ ಅವರ ತೋಟದ ದಡದಲ್ಲಿ ಇರುವ ರಸ್ತೆಯ ಮೇಲೆ ನಡೆದುಕೊಂಡು ತೋಟದ ಕಡೆ ಹೊರಟಿದ್ದೆ. ನಂತರ ಆಂಟಿಯು ಕೂಡ ತುಂಬಾ ಕೆಲಸವಿದ್ದ ಕಾರಣ ಅವರು ನೀರು ಹಾಸಲು ಹೋಗಿದ್ದರು. ಆಂಟಿಯವರ ತೋಟವೂ ಕೂಡ ತುಂಬಾ ದೊಡ್ಡದು ಇತ್ತು. ಹಾಗೆ ನಾನು ತೋಟದಲ್ಲಿ ಎಲ್ಲ ಗಿಡ ಮರಗಳನ್ನು ನೋಡುತ್ತಾ ಹೊರಟಿದ್ದೆ. ಸ್ವಲ್ಪ ದೂರ ಹೋದ ನಂತರ ಆಂಟಿಯವರು ಅಲ್ಲಿಯೇ ಹೊಲಕ್ಕೆ ನೀರನ್ನು ಹಾಸುತ್ತಿದ್ದರು. ಹಾಗೆ ನಾನು ಆಂಟಿ ಅಂತ ಹೇಳಿ ಕೂಗಿದೆ. ನಾನು ಬಂದಿದ್ದನ್ನು ನೋಡಿ ಆಂಟಿಯು ಕೂಡ ಖುಷಿಪಟ್ಟು ನನ್ನನ್ನು ಕರೆದರು. ನಾನು ಆಂಟಿಯವರ ಹತ್ತಿರ ಹೋಗಿ ಅಲ್ಲಿಯೇ ಒಂದು ಕಟ್ಟೆಯ ಮೇಲೆ ಕುಳಿತುಕೊಂಡೆ. ಹಾಗೆ ಗಂಟೆಯವರು ನೋಡಲು ತುಂಬಾ ಚೆನ್ನಾಗಿ ಹಾಗೆ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬಾ ಸುಂದರವಾಗಿ ಒಳ್ಳೆಯ ಸಂಪ್ರದಾಯ ಮನೆಯ ಮಹಿಳೆಯರ ತರ ಇದ್ದರು. ನಂತರ ನಾನು ಆಂಟಿಯ ಹತ್ತಿರ ಹೋಗಿ ಅಲ್ಲಿ ಪಕ್ಕದಲ್ಲಿ ಕುಳಿತುಕೊಂಡೆ. ನಂತರ ಆಂಟಿ ಬಾ ನವೀನ್ ಅಂತ ಹೇಳಿ ಕರೆದರು. ನಾನು ಹೋಗಿ ನಿಂತುಕೊಂಡೆ. ಆಂಟಿ ನನಗೆ ಕರೆದರು. ಏನು ಕೆಲಸವಾಗಬೇಕಾಗಿದೆ ಅಂತ ಆಂಟಿ ನನಗೆ ಕೇಳಿದರು. ನಾನು ಅದಕ್ಕೆ ಸುಮ್ಮನೆ ಒಂದು ಕ್ಷಣ ಮೌನವಾಗಿ ನಿಂತುಕೊಂಡೆ. ನಾನು ಆಂಟಿ ನನಗೆ ನಿಮ್ಮ ಹೊಲದಲ್ಲಿ ಇರುವ ಮಾವಿನ ಹಣ್ಣುಗಳು ಬೇಕಾಗಿದೆ ಅಂತ ಆಂಟಿಗೆ ನಾನು ನೇರವಾಗಿ ಹೇಳಿದೆ. ಅದಕ್ಕೆ ಆಂಟಿ ಸರಿ ಆಯ್ತು ಅಂತ ಹೇಳಿ ಅವರು ಅಲ್ಲಿಯ ಪಕ್ಕದಲ್ಲಿ ಇರುವ ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡರು. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತೇನೆ, ನಂತರ ನನಗೆ ಮಾವಿನ ಹಣ್ಣುಗಳನ್ನು ಕೊಡುತ್ತೇನೆ ಅಂತ ಆಂಟಿ ಹೇಳಿದರು. ನನಗೂ ಕೂಡ ಅಲ್ಲಿಯೇ ಪಕ್ಕದಲ್ಲಿ ಕುಳಿತುಕೋ ಅಂತ ಹೇಳಿ ಆಂಟಿ ಹೇಳಿದರು. ಆಂಟಿಯವರು ಕೂಡ ಒಬ್ಬರೇ ಇರುತ್ತಿದ್ದರು. ಏಕೆಂದರೆ ಅವರ ಗಂಡ ತೀರಿ ಹೋಗಿ 6 ತಿಂಗಳು ಕಳೆದಿತ್ತು. ಹಾಗೆ ಆಂಟಿಗೆ ಇನ್ನು ಮಕ್ಕಳು ಇರಲಿಲ್ಲ. ಅದಕ್ಕಾಗಿ ಆಂಟಿಯವರು ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು. ಹಾಗೆ ಈ ಹೊಲದಲ್ಲಿ ಬರುವ ಹಣದಲ್ಲಿ ಅವರ ಜೀವನವನ್ನು ಸಾಗಿಸುತ್ತಿದ್ದರು. ನಾನು ಕೂಡ ಹಾಗೆ ಮಾತನಾಡುತ್ತಾ ಕುಳಿತುಕೊಂಡೆ. ಹಾಗೆ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ನೋಡುತ್ತಾ ಕುಳಿತೆ. ಮಾವಿನ ಹಣ್ಣುಗಳು ತುಂಬಾ ದಪ್ಪವಾಗಿ ಹಾಗೆ ತುಂಬಾ ರಸಭರಿತವಾಗಿ ಇದ್ದವು. ಹಾಗೆ ನೀವು ಯಾವ ರೀತಿಯ ಮಾವಿನ ಹಣ್ಣುಗಳನ್ನು ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ನೋಡಿದ್ದೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ. ಹಾಗೆ ನಾನು ಆ ರೀತಿಯ ಮಾವಿನಕಾಯಿಗಳನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ಕಾರಣ ನನಗೆ ಆ ಮಾವಿನ ಹಣ್ಣುಗಳನ್ನು ಪಡೆದುಕೊಂಡು ಸೇವಿಸಬೇಕು ಅಂತ ಹೇಳಿ ಅನಿಸಿತು. ಹಾಗೆ ಆಂಟಿಯವರು ಒಪ್ಪಿಗೆ ಪಡೆದುಕೊಂಡು ಆ ಮಾವಿನ ಹಣ್ಣುಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ನಂತರ ಆಂಟಿಯ ಜೊತೆ ಮಾತನಾಡುತ್ತಾ ಕುಳಿತುಕೊಂಡೆ. ಹಾಗೆ ಆಂಟಿ ಅವರು ಅವರ ಜೀವನದಲ್ಲಿ ನನ್ನ ಜೊತೆ ಅವರ ಜೀವನದಲ್ಲಿ ನಡೆದ ಎಲ್ಲ ರೀತಿಯ ಘಟನೆಯನ್ನು ಒಂದು ಅರ್ಧ ಗಂಟೆಗಳ ಕಾಲ ಮಾತನಾಡಿದೆವು. ಹಾಗೆ ಆಂಟಿಯ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ನನ್ನ ಮುಂದೆ ಆಂಟಿ ಹೇಳಿದರು. ಆ ಎಲ್ಲ ಕಥೆಯನ್ನು ಕೇಳಿ ನನಗೂ ಕೂಡ ಸ್ವಲ್ಪ ಬೇಸರವಾಯಿತು. ಹಾಗೆ ಅವರು ತುಂಬಾ ಬೇಸರದಿಂದ ಮುಖ ಸಪ್ಪೆ ಮಾಡಿಕೊಂಡು ಕುಳಿತುಕೊಂಡರು. ಅದಕ್ಕಾಗಿ ನಾನು ಇರಲಿ ಬಿಡಿ ಆಂಟಿ ಅಂತ ಹೇಳಿ ಅವರಿಗೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದೆ. ಹಾಗೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಅವರಿಗೆ
ಸಾಂತ್ವನ ಹೇಳಿ ಅವರಿಗೆ ಸಮಾಧಾನ ಮಾಡಿದೆ. ನಾವು ಮುಂದೆ ನೋಡಬೇಕು ಅಂತ ಆಂಟಿಗೆ ಹೇಳಿದಾಗ ಸಮಾಧಾನ ಮಾಡಿದ ನಂತರ ಆಂಟಿ ಸರಿ ಆಯ್ತು ನವೀನ್ ಅಂತ ಹೇಳಿ ಅವರು ಹೇಳಿದರು. ನಂತರ ನನಗೆ ಗಿಡದಲ್ಲಿ ಇರುವ ಹಣ್ಣುಗಳನ್ನು ತುಂಬಾ ಇಷ್ಟವಾಗಿದ್ದವು, ಹಾಗೆ ನಾನು ಆ ಮಾವಿನ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ನಂತರ ಹಾಗೆ ಆಂಟಿಯವರ ಜೊತೆ ಮಾತನಾಡುತ್ತಾ ಕುಳಿತುಕೊಂಡೆ. ಅರ್ಧ ಗಂಟೆ ಕಳೆಯಿತು. ನಂತರ ಆಂಟಿ ಅವರು ಊಟಕ್ಕೆಂದು ಮನೆಗೆ ಹೋಗಬೇಕಾದ ಸಮಯವಾಗಿತ್ತು. ಅದಕ್ಕಾಗಿ ಆಂಟಿ ಅವರು ನನ್ನನ್ನು ಕೂಡ ಮನೆಗೆ ಊಟಕ್ಕೆಂದು ಕರೆದರು. ಹಾಗೆ ನಾನು ಕೂಡ ಮನೆಯಲ್ಲಿ ಊಟ ಮಾಡಿ ಬರದಿದ್ದ ಕಾರಣ ನನಗೂ ಕೂಡ ತುಂಬಾ ಹಸಿವಾಗಿತ್ತು. ಆದ ಕಾರಣ ನಾನು ಕೂಡ ಸರಿ ಆಯ್ತು ಆಂಟಿ ಅಂತ ಹೇಳಿ ಆಂಟಿಯವರ ಜೊತೆ ಹೊರ ಮನೆಯ ಕಡೆ ಹೊರಟೆವು. ಹಾಗೆ ಆಂಟಿ ಅವರು ಮನೆಗೆ ಹೋದ ನಂತರ ಅಲ್ಲಿಯೇ ಒಳಗಡೆ ಆಂಟಿ ಕರೆದರು. ನಾನು ಒಳಗಡೆ ಹೋಗಿ ಅಲ್ಲಿಯೇ ಸೋಫಾದ ಮೇಲೆ ಕುಳಿತುಕೊಂಡೆ. ಹಾಗೆ ಆಂಟಿಯ ಮನೆಯು ಕೂಡ ತುಂಬಾ ಸುಂದರವಾಗಿ ಇತ್ತು. ಹಾಗೆ ಪಕ್ಕದಲ್ಲಿ ಇರುವ ಟಿವಿಯನ್ನು ಆನ್ ಮಾಡಿ ಅದರಲ್ಲಿ ಒಂದು ಒಳ್ಳೆಯ ಸಾಂಗ್ ಅನ್ನು ಹಾಕಿ ಕೇಳುತ್ತಾ ಕುಳಿತುಕೊಂಡಿದ್ದೆ. ನನಗೂ ಕೂಡ ಊಟ ತರಲು ಆಂಟಿ ಅಡುಗೆ ಮನೆಗೆ ಹೋಗಿದ್ದರು. ಆಂಟಿಯವರು ಕೂಡ ರುಚಿ ರುಚಿಯಾದ ಅಡುಗೆಯನ್ನು ತಯಾರಿಸಿದ್ದರು. ನಂತರ ಅರ್ಧ ಗಂಟೆ ಊಟಕ್ಕೆ ತಂದು ಆಂಟಿ ಕೊಟ್ಟರು. ಹಾಗೆ ಇಟ್ಟ ನಂತರ ನನ್ನ ಗಿಡದಲ್ಲಿ ನನಗೆ ಮಾವಿನ ಹಣ್ಣುಗಳು ಕಂಡವು. ಹಾಗೆ ಮಾವಿನ ಹಣ್ಣುಗಳು ತುಂಬಾ ದಪ್ಪವಾಗಿದ್ದವು. ಆದ ಕಾರಣ ನನಗೆ ತುಂಬಾ ಖುಷಿಯಾಯಿತು. ಹಾಗೆ ನಾನು ಆಂಟಿಯ ಒಪ್ಪಿಗೆ ಪಡೆದುಕೊಂಡು ಆ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಪಡೆದುಕೊಂಡು ಸೇವಿಸಬೇಕು ಅಂತ ಹೇಳಿ ಯೋಚಿಸಿದೆ. ಅರ್ಧ ಗಂಟೆಗಳ ಕಾಲ ಟಿವಿ ನೋಡುತ್ತಾ ಊಟ ಮಾಡಿದೆ. ಆಂಟಿಯು ಕೂಡ ಊಟ ಮಾಡಿ ಮುಗಿಸಿದರು. ಹಾಗೆ ಊಟ ಮಾಡಿ ನಾನು ಸುಮ್ಮನೆ ಸೋಫಾದ ಮೇಲೆ ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದೆ. ಹಾಗೆ ನಾನು ಆಂಟಿಯವರಿಗೆ ಅಲ್ಲಿ ಪಕ್ಕದಲ್ಲಿ ಕುಳಿತುಕೊಂಡಿದ್ದರು. ನಾನು ಅವರಿಗೆ ನೇರವಾಗಿ ಕೇಳಿಯೇ ಬಿಟ್ಟೆ, ಆಂಟಿ ನನಗೆ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳು ಅಂದರೆ ತುಂಬಾ ಇಷ್ಟ. ನನಗೆ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಕೊಡುತ್ತೀರಾ ಅಂತ ಆಂಟಿಗೆ ನಾನು ನೇರವಾಗಿ ಕೇಳಿದೆ. ಅದಕ್ಕೆ ಆಂಟಿ ಮಾವಿನ ಹಣ್ಣುಗಳನ್ನು ಅಲ್ಲಿಯೇ ಬಿಟ್ಟು ನಾನೇನು ಮಾಡಲಿ, ನಿನಗೆ ಖುಷಿಯಾಗುವುದಾದರೆ ಹಾಗೆ ನಿನ್ನ ಹೊಟ್ಟೆ ತುಂಬುವುದಾದರೆ ನಾನು ಆ ಮಾವಿನಕಾಯಿಗಳನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿದರು. ಅದಕ್ಕೆ ನಾನು ನೀನಾದರೂ ಆ ಮಾವಿನಕಾಯಿಗಳನ್ನು ಸೇವಿಸು ಅಂತ ಅವರು ಮತ್ತೆ ಹೇಳಿದರು. ಅದಕ್ಕೆ ನಾನು ಸರಿ ಆಯ್ತು ಆಂಟಿ ಅಂತ ಹೇಳಿ ಆಂಟಿಯವರು ಗಿಡದಲ್ಲಿ ಇರುವ ಮಾವಿನಕಾಯಿಗಳನ್ನು ಕೊಟ್ಟರು. ಹಾಗೆ ಆ ಮಾವಿನಕಾಯಿಗಳು ನನ್ನ ಕೈಯಲ್ಲಿ ಸಾಲಲಿಲ್ಲ, ಏಕೆಂದರೆ ಆ ಮಾವಿನಕಾಯಿಗಳು ತುಂಬಾ ದಪ್ಪವಾಗಿದ್ದವು. ಹಾಗೆ ನಾನು ಆ ಮಾವಿನಕಾಯಿಗಳನ್ನು ಸೇವಿಸಿದೆ. ನಿರಂತರವಾಗಿ ಸೇವಿಸಿದ ನಂತರ ನನಗೂ ಕೂಡ ತುಂಬಾ ಖುಷಿಯಾಯಿತು. ಹಾಗೆ ಅಷ್ಟರಲ್ಲಿ ನನ್ನ ತಮ್ಮನು ಕೂಡ ಎದ್ದು ನಿಂತಿದ್ದ, ಏಕೆಂದರೆ ನನ್ನ ತಮ್ಮನಿಗೂ ಕೂಡ ಮಾವಿನ ಹಣ್ಣುಗಳು ಅಂದರೆ ತುಂಬಾ ಇಷ್ಟ. ನನ್ನ ತಮ್ಮನಿಗೆ ಆಟವಾಡಲು ಆಟೋಣಿಕೆಯ ವಸ್ತು ಬೇಕಾಗಿದ್ದ ಕಾರಣ ಅದಕ್ಕೆ ನಾನು ಅದನ್ನು ಆಂಟಿ ಅವರ ಮನೆಯಲ್ಲಿ ಇರುವ ಆಟೋಣಿಕೆಯ ವಸ್ತುವನ್ನು ಆಂಟಿಯ ಹತ್ತಿರ ಕೇಳಿ ಪಡೆದು ನನ್ನ ತಮ್ಮನಿಗೆ ಆಟವಾಡಿಸಿದರೆ ಆಯಿತು ಅಂತ ಹೇಳಿ ಯೋಚಿಸಿದೆ. ಹಾಗೆ ನನ್ನ ತಮ್ಮನಿಗೆ ಆಟವಾಡಿಸಿದ್ದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಸದಾಕಾಲ ಹೀಗೆ ಇರಲಿ. ಹಾಗೆ ಈ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ, ಹಾಗೆ ನಮ್ಮ ಚಾನಲ್ನಲ್ಲಿ ಡೈಲಿ ಅಪ್ಲೋಡ್ ಆಗುತ್ತಿರುವ ಕಾರಣ ನೀವು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ದೊರೆಯುತ್ತವೆ. ಹಾಗೆ ನಮ್ಮ ಚಾನಲ್ನಲ್ಲಿ ಇದೇ ರೀತಿ ವಿಡಿಯೋಗಳು ನಿಮಗೆ ದೊರೆಯುತ್ತದೆ. ಅದಕ್ಕಾಗಿ ನೀವು ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋವನ್ನು ನೋಡುವ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.